ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪೂರ್ಣಗೊಂಡಿದೆ. ಇದರ ಬೆನ್ನಲ್ಲೇ ಕರಡು ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗ ಪ್ರಕಟಿಸಿದೆ. ಕರಡು ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ನೀಡಲಾಗಿದ್ದು, ಇದೇ ವೇಳೆ ಎಸ್ಐಆರ್ ಪ್ರಕ್ರಿಯೆಯಿಂದ ಹೊರಗೆ ಉಳಿದಿದ್ದ 43 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ನೋಟಿಸ್ ನೀಡಲು ಆಯೋಗ ಮುಂದಾಗಿದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪೂರ್ಣ, ಕರಡು ಮತದಾರರ ಪಟ್ಟಿ ಪ್ರಕಟ. 1 ಕೋಟಿಗೂ ಅಧಿಕ ಮತದಾರರ ಹೆಸರು ಡಿಲೀಟ್. ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಗೆ ಅವಕಾಶ. ಎಸ್ಐಆರ್ನಿಂದ ಹೊರಗುಳಿದಿದ್ದ 43 ಲಕ್ಷ ಮತದಾರರಿಗೆ ಶೀಘ್ರದಲ್ಲೇ ನೋಟಿಸ್. ರಾಜ್ಯದಲ್ಲಿ ಕಳೆದ 2 ತಿಂಗಳಿನಿಂದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ನಡೆದಿತ್ತು. ಅದರಿಂದ ಇದೀಗ ಪ್ರಕ್ರಿಯೆ ಪೂರ್ಣಗೊಂಡಿದ್ದು 4,46,35,975 ಮತದಾರರ ಮಾಹಿತಿಯನ್ನ ಡಿಜಿಟಲೀಕರಣಗೊಳಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿದ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬು ಕುಮಾರ್, ಶೇಕಡಾ 80ರಷ್ಟು ಮತದಾರರ ಪಟ್ಟಿಯನ್ನ ಡಿಜಿಟಲೀಕರಣಗೊಳಿಸಲಾಗಿದೆ ಅಂತ ಮಾಹಿತಿ ನೀಡಿದ್ರು. ಆಗಸ್ಟ್ 17ಕ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದ್ದು, ಇಂದು ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆಕ್ಷೇಪಣೆ ಸಲ್ಲಿಸೋಕೆ ಸೆಪ್ಟೆಂಬರ್ 23ರವರೆಗೂ ಅವಕಾಶ ನೀಡಲಾಗಿದೆ ಅಂತ ತಿಳಿಸಿದ್ರು. ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿರುವ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ 5,50,32,314 ಮತದಾರರಿದ್ದು, ಇದರಲ್ಲಿ 4,46,35,975 ಮತದಾರರ ಹೆಸರನ್ನ ಡಿಜಿಟಲೀಕರಣಗೊಳಿಸಲಾಗಿದೆ. ಒಟ್ಟಾರೆ ಶೇಕಡಾ 80.53ರಷ್ಟು ಡಿಜಿಟಲೀಕರಣ ಮಾಡಿದ್ದು, ಇಂದು ಬಿಡುಗಡೆಯಾಗಿರೋ ಕರಡು ಪಟ್ಟಿಯಲ್ಲಿ 4,46,80,151 ಮತದಾರರಿದ್ದಾರೆ ಅಂತ ಆಯೋಗ ತಿಳಿಸಿದೆ. ಇದರಲ್ಲಿ 2,22,1,727 ಪುರುಷರು ಹಾಗೂ 2,24,75,553 ಮಹಿಳಾ ಮತದಾರರು, ಹಾಗೆಯೇ 2,871 ತೃತೀಯ ಲಿಂಗಿ ಮತದಾರರಿದ್ದಾರೆ. ಇನ್ನು ಎಸ್ಐಆರ್ ವೇಳೆ ಎಮ್ಯುನರೇಷನ್ ಫಾರ್ಮ್ ಸಲ್ಲಿಸದ 1,76,96,339 ಮತದಾರರನ್ನ ಎಎಸ್ಡಿಡಿಒ ಪಟ್ಟಿಗೆ ಸೇರಿಸಲಾಗಿದೆ ಅಂತ ತಿಳಿಸಿದ್ದ ಆಯೋಗ, ಇದರಲ್ಲಿ 65,45,679 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 15,17,042 ಮಂದಿ ಗೈರಾಗಿದ್ದು, 7,09,870 ಮಂದಿ ಡೂಪ್ಲಿಕೇಟ್ ಮತದಾರರಿದ್ದಾರೆ ಅಂತ ತಿಳಿಸಿದೆ. ಹಾಗೆಯೇ 3,83,884 ಮಂದಿಯನ್ನ ಇತರ ವಿಭಾಗದಲ್ಲಿ ಗುರುತಿಸಲಾಗಿದ್ದು, ಅಂತಿಮವಾಗಿ 43,81,335 ಮತದಾರರಿಗೆ ನೋಟಿಸ್ ನೀಡಲು ಅವಕಾಶ ಕಲ್ಪಿಸಲಾಗಿದೆ. 4,45,35,975 ಮತದಾರರ ಪೈಕಿ ಪುರುಷರು 2,21,59,240 ಇದ್ದಾರೆ. ಮಹಿಳೆಯರು 2,24,73,864 ಮತದಾರರಿದ್ದಾರೆ. ಅದರ್ಸ್ 2,871 ಮತದಾರರಿದ್ದಾರೆ. ಅದರಲ್ಲಿ 18 ವಯಸ್ಸಿಂದ 19 ವಯಸ್ಸಿಗೆ ಒಳಪಟ್ಟಿರುವ ಮತದಾರರ ಸಂಖ್ಯೆ 3,70,341. ಅದರ ಜೊತೆಗೆ ಈಗ ಇವತ್ತು ನಾವೇನು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲನ್ನು ಪಬ್ಲಿಷ್ ಮಾಡ್ತಾಯಿದ್ದೀವಿ. ಯಾರ್ಯಾರ್ದು ಹೆಸರುಗಳು ಕೊಟ್ಟು ಅದರಲ್ಲಿ ಅನಾಮಲೀಸ್ ಇದೆ ಅವರದು ಸುಮಾರು 20,35,000 ಇದೆ. ಆಮೇಲೆ ನೋ ಮ್ಯಾಪಿಂಗ್ ಕೊಡದೇ ಇರುವವರ ಸಂಖ್ಯೆ 23,45,000. ಡ್ರಾಫ್ಟ್ ರೋಲ್ನಲ್ಲಿ ಹೆಸರು ಇದ್ದರೂ ಡೇಟಾಬೇಸ್ ಮ್ಯಾಚ್ ಆಗದ ಮತದಾರರಿಗೆ ಎಇಆರ್ಒಗಳ ಮೂಲಕ ನೋಟಿಸ್ ನೀಡಲಾಗುತ್ತೆ. ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನೋಟಿಸ್ಗೆ ಉತ್ತರಿಸುವುದು ಮತದಾರರ ಜವಾಬ್ದಾರಿ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇನ್ನು ಮತದಾರರಿಗೆ 2 ಬಾರಿ ನೋಟಿಸ್ ನೀಡಲು ಅವಕಾಶವಿದೆ. 2 ನೋಟಿಸ್ಗೂ ದಾಖಲೆ ನೀಡದಿದ್ರೆ ನಿಯಮಾನುಸಾರ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ನಡೆಯಲಿದೆ ಅಂತಾನೂ ತಿಳಿಸಲಾಗಿದೆ. ಹೊಸದಾಗಿ ಫಾರ್ಮ್ 6 ಸಲ್ಲಿಕೆ ಮಾಡುವವರು ಸೆಪ್ಟೆಂಬರ್ 23ರ ಒಳಗೆ ಕೊಟ್ಟರೆ ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇರಲಿದೆ ಅಂತ ಆಯುಕ್ತರು ತಿಳಿಸಿದ್ದಾರೆ. ಈಗ ಫಾರ್ಮ್ 6 ಯಾರ್ಯಾರು ಈಗನೇ ಹೇಳಿದ ಸುಮಾರು 13 ಲಕ್ಷ ಫಾರ್ಮ್ ನಮಗೆ ಆನ್ಲೈನಲ್ಲಿ ಬಂದಿರ್ತದೆ. ಆ ಕರೆಕ್ಷನ್ಸ್, ಆ ಪ್ರಾಸೆಸ್ ಈಗಲಿಂದ ಸ್ಟಾರ್ಟ್ ಆಗುತ್ತೆ. ಫಾರ್ಮ್ 6 ಯಾರ್ಯಾರು ಹೊಸದಾಗಿ ಸೇರ್ಪಡೆಗೆ ಫಾರ್ಮ್ 6 ಕೊಟ್ಟಿದ್ದಾರೆ ಅವರು ಕುರಿತು BLO ಅವರು ವೆರಿಫೈ ಮಾಡಿ AROಗೆ ರಿಪೋರ್ಟ್ ಕಳಿಸ್ತಾರೆ. ಮತ್ತು ಫಾರ್ಮ್ 8 ಕರೆಕ್ಷನ್ಸ್ ಯಾರು ಹಾಕಿದ್ದಾರೆ ಅವರು ಸಮೇತ ಈಗಲಿಂದ ಪ್ರಾಸೆಸ್ ಶುರುವಾಗುತ್ತೆ.
ಹೀಗಾಗಿ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವ ಪ್ರತಿಯೊಬ್ಬರು ತಮ್ಮ ಹೆಸರು ವಿವರಗಳನ್ನ ಪರಿಶೀಲಿಸಿಕೊಳ್ಳಬೇಕಾಗಿದೆ. ಯಾವುದೇ ಆಕ್ಷೇಪಣೆ ತಿದ್ದುಪಡಿ ಇದ್ದಲ್ಲಿ ಸೆಪ್ಟೆಂಬರ್ 23ರ ಒಳಗೆ ಚುನಾವಣಾ ಆಯೋಗಕ್ಕೆ ಅರ್ಜಿ ಸಲ್ಲಿಸಬೇಕೆಂದು ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.